ದಲ್ಲೂ ಕೂಡ ಅಲ್ಲಿ ಇರುವಂತಹ ಚಿಕ್ಕ ಗುರುಗಳು ಕೂಡ ಗುರುಪುಷ್ಯ ಯೋಗದ ಒಂದು ವಿಶೇಷತೆ ಮಹತ್ವ ಏನು ಅನ್ನೋದ್ರ ಬಗ್ಗೆ ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರ್ತಕ್ಕಂಥದ್ದು ಏನಂತ ಅಂದ್ರೆ, ನಮ್ಗೆ ಈ ಒಂದು ಗುರುಪುಷ್ಯ ಯೋಗವು ಸ್ನೇಹಿತರೆ ಬಂದಿರತಕ್ಕಂಥದ್ದು ಪಿತೃಪಕ್ಷದಲ್ಲಿ ಆಗಿರೋ ಕಾರಣದಿಂದ ಯಾವುದೇ ರೀತಿಯ ತುಂಬಾ ಜನಗಳು ಯಾವುದೇ ರೀತಿಯ ಒಂದು ಶುಭ ಕಾರ್ಯಗಳನ್ನ, ಒಂದು ಹೊಸ ಕೆಲಸಗಳನ್ನ ಶುರು ಮಾಡೋದಿಲ್ಲ. ಆದ್ರೆ ಶುರು ಮಾಡ್ಲೇಬೇಕಂತ ಇರುವಂತವ್ರು ಈ ದಿನನೇ ಶುರು ಮಾಡ್ಬೇಕು. ಮತ್ತೆ ಗುರುಪುಷ್ಯ ಯೋಗ ಆದ್ಮೇಲೆ ನಾಡಿದ್ದು ಆ ಕಡೆ ಮಾಡೋಣ ಅಂತಿಲ್ಲ. ನಮ್ಗೆ ಪಿತೃಪಕ್ಷ ಮುಗಿಯೋವರೆಗೂ ಕೂಡ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡದೇ ಇದ್ರೆ ತುಂಬಾ ಒಳ್ಳೇದನ್ನುವಂಥದ್ದು ನನ್ನ ಒಂದು ಸಲಹೆ, ಆಯ್ತಾ. ಆದರೆ ಈ ಒಂದು ಗುರುಪುಷ್ಯ ಯೋಗದ ದಿನ ಕೆಲವೊಂದು ಸೇವೆಗಳನ್ನ ಮಾಡೋದ್ರಿಂದ ನಾವು ಶ್ರೀ ರಾಯರಿಗೆ ಸಂಪೂರ್ಣವಾಗಿ ನಾವು ತುಂಬಾ ಹತ್ರ ಆಗ್ತೀವಿ. ಶ್ರೀ ರಾಯರು ತುಂಬಾ ಬೇಗನೆ ಆಶೀರ್ವಾದ ಮಾಡ್ತಾರೆ. ತುಂಬಾ ಜನಕ್ಕೆ ಆಲ್ರೆಡಿ ಆಶೀರ್ವಾದ ಮಾಡಿದ್ದಾರೆ. ಅದು ಶಾಶ್ವತವಾಗೂ ಕೂಡ ಉಳಿಯುತ್ತೆ. ಜೊತೆಗೆ ಇನ್ನು ಹೆಚ್ಚಿನ ಒಂದು ಅಭಿವೃದ್ಧಿನ, ಇನ್ನು ಹೆಚ್ಚಿನ ಒಂದು ಸಂತೋಷದ ದಿನಗಳನ್ನ, ನೆಮ್ಮದಿಯ ದಿನಗಳನ್ನ, ಉತ್ತಮ ಆಯಸ್ಸು ಆರೋಗ್ಯವನ್ನ ನಾವು ಖಂಡಿತವಾಗ್ಲೂ ಕೂಡ ಪಡಿಬಹುದು.